ಬೆಳಕಿಗೆ ಬಾಗಿಲುಗಳು. ಅಧ್ಯಾಯ 6. ಅದು 1981 ಇಸವಿ. ನನ್ನ ಸಾಧನೆ ಮುಂದುವರೆಯಿತು. ಗಂಟೆಗಟ್ಟಲೆಯ ಧ್ಯಾನದ ನಡುವೆ ಕಿರು ಅವಧಿಗಳ ಸಂಪೂರ್ಣ ಮೌನವನ್ನು ಅನುಭವಿಸುತ್ತಿದ್ದೆ. ಆ ಮೌನದಲ್ಲಿಯೂ ಆಲೋಚನೆಗಳಿರುತ್ತಿದ್ದವು. ನನಗೆ ಅವುಗಳ ಅರಿವಿತ್ತು. ನನ್ನ ಸುತ್ತಲಿನ ಎಲ್ಲದರ ಅರಿವು ನನಗಿತ್ತು. ಆದರೆ ಎಲ್ಲವೂ ಬೇರೊಂದು ಮಟ್ಟದಲ್ಲಿದ್ದಂತೆ ಇದ್ದು ನಾನು ಅವುಗಳಿಂದ ಪ್ರತ್ಯೇಕವಾಗಿ ಒಂಟಿಯಾಗಿ ಇರುತ್ತಿದ್ದೆ. ಅಮರ ವಿವರಿಸಿದರು. ಇದು ಸಮಾಧಿಯ ಪ್ರಾರಂಭ, ಅಂದರೆ ಸವಿಕಲ್ಪ ಸಮಾಧಿ. ಇಲ್ಲಿ 2 ಪ್ರತ್ಯೇಕ ವ್ಯಕ್ತಿಗಳ ಅರಿವಿರುತ್ತದೆ, ಅಂದರೆ ನಿಮ್ಮ ಮತ್ತು ನಿಮ್ಮ ಸುತ್ತಲಿನ ಜಗತ್ತಿನ ಅರಿವು. ನೀವು ಮುಂದುವರಿದಂತೆ ಈ ಅರಿವನ್ನು ದಾಟಿ ಹೋಗುವಿರಿ. ಆಗ ನೀವು ನಿಮ್ಮೊಳಗಿನ ದೈವತ್ವವನ್ನು, ನಿಮ್ಮ ಸುತ್ತಲಿನ ದೈವತ್ವವನ್ನು ಅರಿತುಕೊಳ್ಳುತ್ತೀರಿ. ಅಲ್ಲಿಂದ ಕೇವಲ ಅರಿವಿನ ಮಟ್ಟದಿಂದ ಮುಂದುವರಿದು ಆ ದೈವತ್ವವನ್ನು ಅನುಭವಿಸಿ ಆ ದಿವ್ಯತೆಯೇ ನೀವಾಗಿ ನಿಮ್ಮ ಸುತ್ತಲಿನ ದಿವ್ಯತೆಯೊಂದಿಗೆ ಆಳವಾದ ಮಟ್ಟದಲ್ಲಿ ಸಂಬಂಧ ಹೊಂದುವವರೆಗೆ ನಿಮ್ಮ ಪ್ರಜ್ಞೆಯು ವಿಸ್ತರಿಸುತ್ತದೆ. ಸಮಾಧಿಯ ಈ ಹಂತವನ್ನು ದ್ವೈತ ಎಂದು ಕರೆಯಬಹುದು. ದ್ವೈತವೆಂದರೆ 2, ಅದ್ವೈತವೆಂದರೆ 2 1. ಮುಂದಿನ ಹಂತವೇ ಅದ್ವೈತ. ಇಲ್ಲಿ ನಿಮ್ಮ ಮತ್ತು ದೇವರ ಬೇರೆ ಬೇರೆ ಅರಿವು ಮಾಯವಾಗಿ ಇಡೀ ಸೃಷ್ಟಿಯೇ ಒಂದು ಎಂಬ ಅರಿವು ಬೆಳೆಯುತ್ತದೆ. ಇದೇ ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿ, ಅಂದರೆ ನಾನೇ ದೇವರು. ಇದು ನಿಜವಾದ ಯೋಗ ಸಂಭವಿಸುವ ನಿರ್ವಿಕಲ್ಪ ಸಮಾಧಿ ಸ್ಥಿತಿ. ನಾನು ಈ ಜನ್ಮದಲ್ಲಿಯೇ ನಿರ್ವಿಕಲ್ಪ ಸಮಾಧಿಯನ್ನು ಸಾಧಿಸಲು ಸಾಧ್ಯವೇ? ಸಾಧ್ಯವಿದೆ, ಆದರೆ ಅದು ಅಷ್ಟು ಸುಲಭ ಎಂದು ತಿಳಿಯಬೇಡಿ. ನೀವು ಹಿಂದಿನ ಜನ್ಮದಲ್ಲಿ ಸಾಧನೆಯಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದ್ದರಿಂದ ನಿಮಗಿದು ಸುಲಭವಾಗಿ ಸಾಧ್ಯವಾಗುತ್ತದೆ. ಹಾಗಾದರೆ ನಾವು ನಮ್ಮ ಪ್ರಗತಿ ಪ್ರತಿಭೆಗಳನ್ನು ಮುಂದಿನ ಜನ್ಮಕ್ಕೆ ಕೊಂಡೊಯ್ಯುತ್ತೇವೆ ಎಂದು ಅರ್ಥವೇ? ಹೌದು. ಬಾಲ ಪ್ರತಿಭೆಗಳನ್ನೇ ನೋಡಿ. ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ಏನನ್ನೋ ಸಾಧಿಸಿರುತ್ತಾರೆ. ಅವರು ಮತ್ತೆ ಹುಟ್ಟಿದಾಗ ಈಗ ನಮಗರ್ಥವಾಗದ ಯಾವುದೋ ಕಾರಣಕ್ಕೆ ಅವರ ಮೆದುಳಿನ ಕಣಗಳು ಹಿಂದಿನ ಜನ್ಮದ ಸಾಧನೆಗಳ ನೆನಪುಗಳನ್ನು ಉಳಿಸಿಕೊಂಡಿರುತ್ತವೆ. ಆಗ ಅವರು ಚಿಕ್ಕ ವಯಸ್ಸಿನಿಂದಲೇ ರಾಗಗಳನ್ನು ಗುರುತಿಸಲು ಅಥವಾ ಚಿತ್ರ ರಚಿಸಲು ಪ್ರಾರಂಭಿಸುತ್ತಾರೆ. ಮೆದುಳಿನ ಕಣಗಳು ಮುಚ್ಚಿರುವ ವ್ಯಕ್ತಿಗಳ ಸಾಧನೆಗಳ ಕಥೆಯೇನು? ಅವು ಮುಂಚಿತವಾಗಿ ಪ್ರಕಟಗೊಳ್ಳದಿರಬಹುದು. ಅವು ಒಳಗಿನ ತುಡಿತಗಳಾಗಿ ಉಳಿದು ಬಿಡುತ್ತವೆ. ಅನಂತರ ಸರಿಯಾದ ಸಮಯದಲ್ಲಿ ನಾವು ಹೇಗೋ ಈ ಬಯಕೆಗಳಿಗೆ ಸ್ಪಂದಿಸಿ ನಮ್ಮ ಹಿಂದಿನ ಜನ್ಮಗಳ ಆಸಕ್ತಿಗಳ ಬೆನ್ನತ್ತುತ್ತೇವೆ. ಈ ನೆನಪುಗಳೆಲ್ಲ ನಮ್ಮೊಳಗೆ ಎಲ್ಲಿ ಅಡಗಿರುತ್ತವೆ? ಮನಸ್ಸಿನೊಳಗೆ. ನಮ್ಮ ಮನಸ್ಸು ಒಂದು ದೊಡ್ಡ ಉಗ್ರಾಣವಿದ್ದಂತೆ. ಅದರಲ್ಲಿ ನೆನಪುಗಳು, ಕರ್ಮಗಳ ದಾಖಲೆಗಳು, ಚೈತನ್ಯಗಳು ಇತ್ಯಾದಿಗಳನ್ನು ಶೇಖರಿಸಿಡಲು ಹಲವಾರು ಕೋಣೆಗಳಿವೆ. ಆದರೆ ನಮ್ಮ ಅರಿವು ವರ್ತಮಾನಕ್ಕಷ್ಟೇ ಸೀಮಿತವಾಗಿರಲು ಕಾರಣವೇನು? ಅದು ನಮ್ಮ ಒಳ್ಳೆಯದಕ್ಕೆ. ನಮ್ಮ ಗತ ಜೀವನದ ನೆನಪುಗಳು ಇಂದಿನ ಬದುಕಿನಲ್ಲಿ ತೂರಿ ತೊಂದರೆಯುಂಟು ಮಾಡುತ್ತವೆ. ಆದ್ದರಿಂದಲೇ ಅವುಗಳನ್ನು ಮುಚ್ಚಿಹಾಕಲಾಗಿದೆ. ಆದರೆ ಅತೀಂದ್ರಿಯ ಶಕ್ತಿಯುಳ್ಳವರು ಅವುಗಳನ್ನು ನೆನಪಿಸಿಕೊಳ್ಳಬಲ್ಲರು. ಅವರು ಭವಿಷ್ಯದೊಳಗೂ ನೋಡಬಲ್ಲರು. ನಾಸ್ಟ್ರಡಾಮಸ್ನಂತೆ ಋಷಿಗಳು ನಮ್ಮ ಗತಜೀವನ ಅಥವಾ ಭವಿಷ್ಯಗಳ ಬಗ್ಗೆ ಸಾವಿರಾರು ವರ್ಷಗಳವರೆಗೂ ದೃಷ್ಟಿ ಹಾಯಿಸಬಲ್ಲರು. ಗತಕಾಲವು ಈಗಾಗಲೇ ಸಂಭವಿಸಿರುವುದರಿಂದ ಅದನ್ನು ನೋಡಬಹುದು. ಆದರೆ ಭವಿಷ್ಯವು ಇನ್ನೂ ನಡೆಯಬೇಕಿದೆಯಲ್ಲ, ಅದನ್ನು ಹೇಗೆ ನೋಡಲು ಸಾಧ್ಯ? ಭವಿಷ್ಯವು ಸಂಭವಿಸಿದೆ, ಅದನ್ನು ಈಗ ವಿವರಿಸುವುದು ಕಷ್ಟ. ಕಾಲ ಒಂದು ನದಿ ಇದ್ದಂತೆ. ನಾವು ಕಾಲದಲ್ಲಿ ಇಲ್ಲಿ ನಿಂತು ಭವಿಷ್ಯವನ್ನು ನೋಡಬಹುದು. ಭವಿಷ್ಯವು ಈಗಾಗಲೇ ಸಂಭವಿಸಿದ್ದರೆ ನಾವೀಗ ಕಷ್ಟಪಡುವುದರಲ್ಲಿ ಅಥವಾ ಯೋಜನೆ ತಯಾರಿಸುವುದರಲ್ಲಿ ಯಾವ ಅರ್ಥವಿದೆ?
ನಾವು ಕಷ್ಟಪಡುತ್ತಾ ಕಲಿಯುವ ಪಾಠಗಳು ನಮ್ಮ ಆಧ್ಯಾತ್ಮಿಕ ವಿಕಾಸಕ್ಕೆ ನೆರವಾಗುತ್ತವೆ. ಇದೇ ಕಾರಣಕ್ಕೆ ಭವಿಷ್ಯವನ್ನು ಮುಚ್ಚಿಡಲಾಗಿದೆ. ನಾವೀಗ ಪಾಠಗಳನ್ನು ಕಲಿತರೆ ಭವಿಷ್ಯವೇನಾಗುತ್ತದೆ? ನಾವದನ್ನು ಅನುಭವಿಸಬೇಕೇ? ಇಲ್ಲ. ಆಗ ನಮ್ಮ ಭವಿಷ್ಯ ಬದಲಾಗುತ್ತದೆ. ಅದು ಒಂದು ಹಾದಿಯಿಂದ ಇನ್ನೊಂದಕ್ಕೆ ನಮ್ಮ ಪ್ರಯಾಣವನ್ನು ಬದಲಿಸಿಕೊಂಡಂತೆ. ಆದ್ದರಿಂದಲೇ ನಮ್ಮ ಬದುಕನ್ನು ಆಧ್ಯಾತ್ಮಿಕಗೊಳಿಸುವುದು ಅಷ್ಟೊಂದು ಅಗತ್ಯವಾದದ್ದು. ನಾವು ನಮ್ಮ ಭವಿಷ್ಯವನ್ನು, ವಿಧಿಯನ್ನು ಬದಲಾಯಿಸಬಹುದು. ನನ್ನ ವಿಧಿ ಏನು? ಅಮರ ನಸುನಕ್ಕರು. ಅವರ ಸುತ್ತ ಒಂದು ಬಂಗಾರದ ಛಾಯೆ ಇತ್ತು. ಋಷಿಗಳ ಜೊತೆ ಇರುವುದೇ ನಿಮ್ಮ ವಿಧಿ. ಒಂದು ದಿನ ನಾವು ಚಿತ್ರಮಂದಿರದಲ್ಲಿ ಕುಳಿತು ಸಿನಿಮಾ ನೋಡುತ್ತಿದ್ದೆವು. ಇದ್ದಕ್ಕಿದ್ದಂತೆ ಒಂದು ಮಿಂಚು ಹೊಳೆದಂತಾಯಿತು. ನನಗೆ ಋಷಿಗಳಿಂದ ಒಂದು ಮಾನಸಿಕ ಸಂದೇಶ ಬಂದಿತ್ತು. ನನ್ನ ಪಕ್ಕದಲ್ಲಿ ಕುಳಿತಿದ್ದ ನನ್ನ ಪತ್ನಿಗೆ ಮೆಲ್ಲನೆ ಉಸುರಿದೆ. ನನಗೆ ಋಷಿಗಳಿಂದ ಸಂದೇಶ ಬಂದಿದೆ. ಅವರ ಕೆಲಸಕ್ಕಾಗಿ ನನ್ನನ್ನು ಕರೆದಿದ್ದಾರೆ. ನಾವು ದೂರವಾಗಬೇಕಾಗಬಹುದು. ಅವಳು ಕತ್ತಲೆಯಲ್ಲಿ ನನ್ನತ್ತ ತಿರುಗಿ ನೋಡಿದಳು. ಕ್ಷಣಕಾಲದ ನಂತರ, ಕುಡಿದಿದ್ದೀರಾ ಎಂದು ಮೆಲ್ಲಗೆ ಕೇಳಿದಳು. 1981 ಏಪ್ರಿಲ್ನಲ್ಲಿ ನಮ್ಮ ಭವಿಷ್ಯದ ಕಾರ್ಯಗಳಿಗಾಗಿ ಹಣ ಹೊಂದಿಸಲು ಒಂದು ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅಮರ ಅನುಮತಿ ನೀಡಿ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡರಾದರೂ ಯಾವುದೇ ನಿರ್ದಿಷ್ಟವಾದ ಸೂಚನೆಗಳನ್ನು ನೀಡಲಿಲ್ಲ. ನಾನು ಸುಮ್ಮನೆ ಸಾಕ್ಷಿಯಂತೆ ಕುಳಿತಿರುತ್ತೇನೆ. ನೀವು ಹೇಗೆ ನಿಭಾಯಿಸುವಿರೋ ನೋಡೋಣ ಎಂದರು. ಅಲ್ಲಿ ಬಹಳಷ್ಟು ಧ್ವನಿಗಳಿದ್ದವು. ನಾನು ತೆರೆಮರೆಯಲ್ಲಿ ಉಳಿದೆ. ಕಾರ್ಯಕ್ರಮದ ದಿನ ನಾವು ವೇದಿಕೆಯನ್ನು ಅಲಂಕರಿಸುತ್ತಾ ವಿವಿಧ ಕಾರ್ಯಗಳಲ್ಲಿ ತೊಡಗಿದ್ದೆವು. ಅಲ್ಲಿ ಎಲ್ಲವೂ ಗೊಂದಲಮಯವಾಗಿ ಅವ್ಯವಸ್ಥೆಯ ಗೂಡಾಗಿತ್ತು. ಆಗ ಒಂದು ಮಿಂಚು ಸುಳಿದಂತಾಯಿತು. ಯಾರೋ ನನಗೆ ಕೆಲಸದ ಬಗ್ಗೆ ಏನಾದರೂ ಮಾಡುವಂತೆ ಹೇಳುತ್ತಿದ್ದರು. ನನ್ನ ಸಂಕೋಚ ಸ್ವಭಾವವನ್ನು ಬದಿಗೆ ಸರಿಸಿ ಎದ್ದು ನಿಂತು ಎಲ್ಲ ಕಾರ್ಯಕರ್ತರನ್ನು ಒಟ್ಟುಗೂಡಿಸಿ ಪ್ರತಿಯೊಬ್ಬನ ಕೆಲಸ ಮತ್ತು ಜವಾಬ್ದಾರಿಗಳ ಬಗ್ಗೆ ಸ್ಪಷ್ಟವಾದ ಸೂಚನೆಗಳನ್ನು ಕೊಟ್ಟೆ. ನನ್ನ ದಿಟ್ಟತನವನ್ನು ಕಂಡು ನನಗೇ ಆಶ್ಚರ್ಯವಾಯಿತು. ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಯಿತು. ಕಾರ್ಯಕ್ರಮದ ನಂತರ ನಮ್ಮ ಯಶಸ್ಸನ್ನು ಹಂಚಿಕೊಂಡು ಖುಷಿಪಡಲು ನಾವೆಲ್ಲರೂ ಸಂಗೀತ ಸಭಾಂಗಣದ ಪಕ್ಕದಲ್ಲಿ ಹುಲ್ಲುಹಾಸಿನ ಮೇಲೆ ಸೇರಿದೆವು. ನನಗೆ ಮತ್ತೆ ಮಿಂಚಿನ ಸಂದೇಶವೊಂದು ಬಂದಿತು. ಈ ಬಾರಿ ಅದು ಸ್ಪಷ್ಟವಾಗಿತ್ತು. ಮಾರ್ಕಂಡೇಯ ಮಹರ್ಷಿಗಳು ನನಗೆ ಎದ್ದು ನಿಂತು ಮಾತನಾಡುವಂತೆ ಮಾನಸಿಕವಾಗಿ ಸೂಚಿಸುತ್ತಿದ್ದರು. ನಾನು ಒಂದು ಕ್ಷಣ ಹಿಂಜರಿದೆ. ನಂತರ ಎದ್ದು ನಿಂತು ಕಾರ್ಯಕರ್ತರ ಚಿಕ್ಕ ಸಭೆಯನ್ನುದ್ದೇಶಿಸಿ ಮಾತನಾಡಿದೆ. ನಮ್ಮ ಕೆಲಸದಲ್ಲಿ ಒಂದು ಸುವ್ಯವಸ್ಥೆಯ ಅವಶ್ಯಕತೆ ಮತ್ತು ಕೆಲಸ ಮಾಡುವಲ್ಲಿ ನಮಗಿರಬೇಕಾದ ಏಕತೆಯ ಬಗ್ಗೆ ಒತ್ತಿ ಹೇಳಿದೆ. ಹೀಗೆ ಮಾಡುವುದರಲ್ಲಿ ಇರುವ ಉಪಯೋಗಗಳನ್ನು ವಿವರಿಸಿದೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರಶಂಸಿಸಿದರು. ಮೇ ತಿಂಗಳ ಮೊದಲ ವಾರದಲ್ಲಿ ಅಮರ ತಾವು ಮನೋವತಿಯಲ್ಲಿ ಒಂದು ಆಶ್ರಮವನ್ನು ತೆರೆಯುತ್ತಿರುವುದಾಗಿ ಘೋಷಿಸಿ ಅದನ್ನು ಸೇರಲು ಸ್ವಯಂ ಸೇವಕರನ್ನು ಆಹ್ವಾನಿಸಿದರು. ನನಗೆ ಸೇರುವ ಮನಸ್ಸಿತ್ತು. ನನ್ನ ಕುಟುಂಬದವರೊಂದಿಗೆ ಇದನ್ನು ಚರ್ಚಿಸಿದಾಗ ಸಹಜವಾಗಿಯೇ ಅವರು ಒಪ್ಪಲಿಲ್ಲ. ನಾನು ಅಮರರೊಂದಿಗೆ ಮಾತನಾಡಿದಾಗ ಅವರು ಕೂಡಲೇ ಒಪ್ಪಿಕೊಳ್ಳಲಿಲ್ಲ. ನಾನು ಇದರ ಪರಿಣಾಮಗಳನ್ನು ಅಭ್ಯಸಿಸಿ ಹಲವಾರು ಕಾರ್ಯವಿಧಾನಗಳನ್ನು ಯೋಚಿಸಿ ಕೊನೆಗೆ ನನ್ನ ಕೇಂದ್ರ ಸರ್ಕಾರದ ನೌಕರಿಯಿಂದ ಸ್ವಯಂ ನಿವೃತ್ತಿ ಪಡೆದು ಹೊರಗಿನಿಂದ ನನ್ನ ಕುಟುಂಬವನ್ನು ಪೋಷಿಸುವ ನಿರ್ಧಾರಕ್ಕೆ ಬಂದೆ. ಅಮರ ಅಗತ್ಯ ಬಿದ್ದಾಗ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ಕೊಟ್ಟರು. ಇದು ಪರಂಪರಾಗತ ಆಶ್ರಮದಂತಲ್ಲ ಮತ್ತು ನೀವು ಸನ್ಯಾಸಿಯಾಗುವುದೂ ಇಲ್ಲ. ನೀವು ವಾರದಲ್ಲಿ ಒಮ್ಮೆ ನಿಮ್ಮ ಕುಟುಂಬಕ್ಕೆ ವಾಪಸ್ಸಾಗಿ ಅವರ ಯೋಗಕ್ಷೇಮ ನೋಡಿಕೊಳ್ಳಬಹುದು. ನಿಮ್ಮ ಕುಟುಂಬದೊಂದಿಗಿರುವಾಗ ನೀವು ಆಶ್ರಮವನ್ನು ಮರೆಯಬೇಕು ಮತ್ತು ಆಶ್ರಮದಲ್ಲಿರುವಾಗ ನಿಮ್ಮ ಕುಟುಂಬವನ್ನು ಮರೆತು ಬಿಡಬೇಕು. ನಿಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಮತ್ತು ಸಾಮೂಹಿಕ ಆಧ್ಯಾತ್ಮಿಕ ಕಾರ್ಯಕ್ಕಾಗಿ ನೀವು ಮನೋವತಿಗೆ ಬರುತ್ತೀರಿ. ನಾವು ಈ ಸ್ಥಳವನ್ನು ಮಹೋನ್ನತ ಆಧ್ಯಾತ್ಮಿಕ ಯೋಜನೆಗಳಿಗಾಗಿ ಸಿದ್ಧಗೊಳಿಸಬೇಕು.
ಇದ್ದಕ್ಕಿದ್ದಂತೆ ಬಂದ ಈ ಅದ್ಭುತ ಯೋಜನೆಯ ಆಹ್ವಾನವು ಇನ್ನೂ ಅನೇಕ ಸಾಧಕರನ್ನು ಆಕರ್ಷಿಸಿತು. ಅಂತಿಮವಾಗಿ ನಾವು 5 ಉಳಿದೆವು. ನಾನು ನಿವೃತ್ತಿ ಪಡೆದು ನನ್ನ ಕುಟುಂಬದಿಂದ, ಪತ್ನಿ ಮತ್ತು 2 ಮಕ್ಕಳಿಂದ ಒಲ್ಲದ ಮನಸ್ಸಿನ ಒಪ್ಪಿಗೆಯನ್ನು ಪಡೆದೆ. ಅಮರ 1981 ಮೇ 18 ತಮ್ಮನ್ನು ಭೇಟಿಯಾಗುವಂತೆ ನಮಗೆ ತಿಳಿಸಿದರು. ಅದು ನನ್ನ ಜನ್ಮದಿನವಾಗಿತ್ತು. ಆ ಬೇಸಿಗೆಯ ಸುಂದರ ಮುಂಜಾನೆಯಂದು ನಾವು ಅಮರರ ಸುತ್ತ ಕುಳಿತಿದ್ದೆವು. ಅಮರ ಒಂದು ಕ್ಷಣ ನಮ್ಮಷ್ಟೇ ಉತ್ಸಾಹಗೊಂಡಂತಿದ್ದರು. ಅನಂತರ ಅವರು ತಮ್ಮ ಗಂಭೀರವಾದ ಧ್ವನಿಯಲ್ಲಿ ನುಡಿದರು, ಇಲ್ಲಿ ಸಗರ ಮಹರ್ಷಿಗಳು ಬಂದಿದ್ದಾರೆ. ಅವರೊಬ್ಬ ಮಹಾನ್ ವ್ಯಕ್ತಿ. ಇದೊಂದು ಅದ್ಭುತವಾದ ಘಳಿಗೆ. 51,000 ವರ್ಷಗಳಲ್ಲಿ ಒಮ್ಮೆ ನಡೆಯುವ ಒಂದು ಮಹಾನ್ ಕಾರ್ಯಕ್ಕಾಗಿ ನಿಮ್ಮನ್ನು ಆಯ್ಕೆ ಮಾಡಲಾಗಿದೆ. ಮಾರ್ಕಂಡೇಯ ಮಹರ್ಷಿಗಳು ಆ ಸಂಗೀತ ಕಾರ್ಯಕ್ರಮದ ಸಮಯದಲ್ಲಿ ನಿಮ್ಮನ್ನು ಆರಿಸಿದರು. ಈಗ ಸಗರ ಮಹರ್ಷಿಗಳ ಸಮ್ಮುಖದಲ್ಲಿ ನೀವೆಲ್ಲ ಒಂದು ಪ್ರಮಾಣ ಮಾಡಬೇಕು. ಅವರು ವಿವರಿಸಿದ ನಂತರ ನಾವು ಪ್ರಯಾಣ ಮಾಡಿದೆವು. ನಂತರ ಅವರು ತಮ್ಮ ಕೋಣೆಯೊಳಗೆ ಹೋಗಿ ಒಂದು ಬೀಗದ ಕೈ ತಂದು ಅದನ್ನು ಕೈಯಲ್ಲಿ ಹಿಡಿದು ನುಡಿದರು, ಇದು ಮನೋವತಿಯಲ್ಲಿರುವ ಕಟ್ಟಡದ ಬೀಗದ ಕೈ. ಒಂದೇ ಬೀಗದ ಕೈ ಇದೆ, ಆದರೆ ನೀವು 5 ಇದ್ದೀರಿ. ಇದನ್ನು ಯಾರಿಗೆ ಕೊಡಲಿ? ಉಳಿದವರು ಚರ್ಚಿಸತೊಡಗಿದಂತೆ ಆ ಬೀಗದ ಕೈ ಜೊತೆ ಬಹಳಷ್ಟು ಜವಾಬ್ದಾರಿಗಳು ಸೇರಿಕೊಂಡಿವೆ ಎಂಬ ಅರಿವು ಆ ಕ್ಷಣದಲ್ಲಿ ನನಗಿತ್ತು. ಆ ಬೀಗದ ಕೈ ಒಂದು ಸಂಕೇತವಾಗಿತ್ತು. ಅಷ್ಟರಲ್ಲಿ ಉಳಿದವರು ಎಲ್ಲರಿಗಿಂತ ಹಿರಿಯವನಾದ ನಾನು ಆ ಬೀಗದ ಕೈಯನ್ನು ಪಡೆಯಬೇಕೆಂದು ನಿರ್ಧರಿಸಿದರು. ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ. ಇದ್ದಕ್ಕಿದ್ದಂತೆ ನನ್ನೊಳಗೆ ಒಂದು ಜಾಗ್ರತೆ ಮೂಡಿ ನನ್ನ ಅರಿವನ್ನು ವಿಸ್ತಾರಗೊಳಿಸಿತು. ಇದು ನನ್ನ ಬದುಕಿನ ಮಹಾನ್ ಘಳಿಗೆ ಎಂದು ನನಗರಿವಾಯಿತು. ಅಮರ ನನ್ನನ್ನು ದಿಟ್ಟಿಸಿ ನೋಡಿ ಬೀಗದ ಕೈ ಕೊಡುತ್ತಾ, ಇದೇನೆಂದು ನಿಮಗೆ ಗೊತ್ತಿದೆಯೇ ಎಂದು ಕೇಳಿದರು. ಹೌದು, ನನಗೆ ತಿಳಿದಿದೆ ಎಂದು ಉತ್ತರಿಸಿದೆ. ಇದರೊಂದಿಗೆ ನನಗೆ ಪುನರ್ಜನ್ಮ ಸಿಕ್ಕಿತು. ಇದು ಇನ್ನೊಂದು ಜನ್ಮದಿನ ಎಂದು ಅರ್ಥವಾಯಿತು. ಅಮರ ಆದೇಶಿಸಿದರು, ಮನೋವತಿಗೆ ಹೋಗಿ ಈ ರಾತ್ರಿ ಅಲ್ಲಿಯೇ ಉಳಿದುಕೊಳ್ಳಿ. ನೀವು ನಾಳೆ ಬೆಳಗ್ಗೆ ನಗರಕ್ಕೆ ಹಿಂದಿರುಗಿ ನಿಮ್ಮ ವಸ್ತುಗಳನ್ನು ತೆಗೆದುಕೊಂಡು ಮರಳಿ ಹೋಗಬೇಕು. ಈ ಸಂಜೆ 6 ಗಂಟೆಗೆ ವೃತ್ತಾಕಾರವಾಗಿ ಕುಳಿತು 7 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಸಪ್ತ ಋಷಿಗಳು ಬಂದು ನಿಮಗೆ ದೀಕ್ಷೆ ಕೊಡುತ್ತಾರೆ. ನಾನು ನಾಳೆ ಬಂದು ನಿಮ್ಮನ್ನು ಭೇಟಿಯಾಗುತ್ತೇನೆ. ನಾವು ಮಧ್ಯಾಹ್ನ ಮನೋವತಿಯನ್ನು ತಲುಪಿ ಸಂಜೆ 6 ಗಂಟೆಗೆ 7 ನಿಮಿಷ ಧ್ಯಾನ ಮಾಡಿದೆವು. ಧ್ಯಾನ ಮಾಡುವಾಗ ನನ್ನೊಳಗೆ ಶಕ್ತಿಶಾಲಿ ಚೈತನ್ಯಗಳು ಪ್ರವೇಶಿಸುತ್ತಿರುವುದನ್ನು ಅನುಭವಿಸಿದೆ. ನಾನು ಹೊಸ ಜೀವನಕ್ಕೆ, ನನ್ನ ಬದುಕಿನ ಹೊಸತೊಂದು ಅಧ್ಯಾಯಕ್ಕೆ ಕಾಲಿಡುತ್ತಿದ್ದೇನೆಂದು ಅರ್ಥವಾಯಿತು. ಆ ಸುಂದರವಾದ ಸಂಜೆ ಪ್ರಶಾಂತವಾದ ರಾತ್ರಿಗೆ ದಾರಿ ಮಾಡಿಕೊಟ್ಟಿತು. ಅಲ್ಲಿದ್ದ ಹಾವುಗಳನ್ನು ಲೆಕ್ಕಿಸದೆ ರಾತ್ರಿಯ ಕಗ್ಗತ್ತಲಿನಲ್ಲಿ ಜಮೀನಿನ ತುಂಬ ಓಡಾಡಿದೆವು. ಹರಟೆ, ನಗು, ಮನೋವತಿಯಲ್ಲಿನ ನಮ್ಮ ಅದ್ಭುತ ಬದುಕಿನ ಕನಸುಗಳು ಇವುಗಳಲ್ಲೇ ರಾತ್ರಿ ಕಳೆಯಿತು. ಬೆಳಗ್ಗೆ ಬೇಗ ಎದ್ದು ನಗರಕ್ಕೆ ಹಿಂದಿರುಗಿದೆವು. ನಾನು ಮನೆಗೆ ಹೋದಾಗ ನನ್ನ ಮಗಳು ಅಳತೊಡಗಿದಳು. ನನ್ನನ್ನು ಬಿಟ್ಟು ನೀವು ಆಶ್ರಮವನ್ನು ಸೇರಿಕೊಂಡಿದ್ದೀರಿ ಎಂದಳು. ಈ ವಾಸ್ತವವನ್ನು ಹೇಗೆ ಎದುರಿಸಬೇಕೋ ತಿಳಿಯಲಿಲ್ಲ. ತುಂಬಿ ಬಂದ ಕಣ್ಣೀರನ್ನು ತಡೆದುಕೊಂಡೆ. ನಾನು ನನ್ನ ಕುಟುಂಬವನ್ನು ಪ್ರೀತಿಸುತ್ತಿದ್ದೆ. ಅವರೊಂದಿಗೆ ಸಂಬಂಧ ಕಡಿದುಕೊಳ್ಳದೆ ಅವರನ್ನು ಭೇಟಿ ಮಾಡಿದರೂ ಕೂಡ ನಾನೀಗ ಬದಲಾದ ವ್ಯಕ್ತಿ ಎಂದು ಅರ್ಥವಾಯಿತು. ನಾನು ಮನೋವತಿಗೆ ಸೇರಿದವನಾಗಿದ್ದೆ. ಒಂದು ಕ್ಷಣ ನನಗೆ ಗೊಂದಲವಾಯಿತು. ನಾನು ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡೇನೆ ಎಂದು ಯೋಚಿಸಿದೆ. ಆ ಸಮಯದಲ್ಲಿ ಆಲೋಚಿಸಿ ತರ್ಕ ಮಾಡುವುದು ಬೇಡವೆಂದು ಸುಮ್ಮನಾದೆ. ಯಾರನ್ನೂ ನೋಯಿಸದೆ, ನಮ್ಮನ್ನೇ ನೋಯಿಸಿಕೊಳ್ಳದೆ ದೊಡ್ಡ ಹೆಜ್ಜೆಗಳನ್ನಿಡುವುದು ಎಷ್ಟು ಕಷ್ಟವೆಂದು ನನಗರ್ಥವಾಯಿತು. ಆದರೆ ಮನೋವತಿಗೆ ಸೇರಿಕೊಂಡದ್ದರ ಬಗ್ಗೆ ಆಗ ಅಥವಾ ಇನ್ಯಾವುದೇ ಸಮಯದಲ್ಲಿ ನನಗೆ ಪಶ್ಚಾತ್ತಾಪವಾಗಲಿಲ್ಲ. ನಾನು ಮಾನವ ಮಟ್ಟವನ್ನು ಮೀರಬೇಕೆಂದು ನನಗರ್ಥವಾಯಿತು. ಅಮರ ಮರುದಿನ ನಮ್ಮನ್ನು ಭೇಟಿಯಾದರು.
ಆ ನಿರ್ಜನವಾದ ಬಂಜರು ಭೂಮಿಯಲ್ಲಿ ನಮ್ಮನ್ನು ಕಂಡು ಅವರಿಗೆ ತುಂಬ ಸಂತೋಷವಾಯಿತು. ಅವರು ತಮ್ಮ ಕೋಣೆಯಲ್ಲಿ 1 ಗಂಟೆ ಒಬ್ಬರೇ ಕುಳಿತು ಸಪ್ತ ಋಷಿಗಳನ್ನು ದೇವತೆಗಳನ್ನು ಆಹ್ವಾನಿಸಿ ನಂತರ ಸಂಜೆ ನಮ್ಮನ್ನು ಅವರ ಸುತ್ತ ಕುಳಿತುಕೊಳ್ಳಲು ಆಹ್ವಾನಿಸಿದರು. ಒಂದು ಡೈರಿಯಲ್ಲಿ ಓಂ ಮೇಲೆ ಒಂದು ಸ್ವಸ್ತಿಕವನ್ನು, ಅದರ ಕೆಳಗೆ 7 ನಕ್ಷತ್ರಗಳನ್ನು ಬರೆದು, ಇದು ನಿಮ್ಮ ಚಿಹ್ನೆ ಎಂದರು. ಅವರು ನಮಗೆ ಹೊಸ ಹೆಸರುಗಳನ್ನು ಕೊಟ್ಟರು. ನನ್ನನ್ನು ಕೃಷ್ಣಾನಂದ ಎಂದು ಕರೆದರು. ನಂತರ ವಿವರಿಸಿದರು, ಇದೊಂದು ಆಶ್ರಮವೆಂಬ ಸಂಗತಿ ನಿಮಗಷ್ಟೇ ತಿಳಿದಿರಲಿ. ಉಳಿದವರಿಗೆ ಇದು ಒಂದು ತೋಟವಿದ್ದಂತೆ ಮತ್ತು ನೀವು ಬೆಂಗಳೂರಿನಿಂದ ಈ ಸ್ಥಳವನ್ನು ಅಭಿವೃದ್ಧಿಗೊಳಿಸಲು ಬಂದವರು. ನೀವು ನಿಮ್ಮ ಸಾಧನೆಯನ್ನು ತೀವ್ರಗೊಳಿಸುತ್ತಾ ವ್ಯವಸಾಯವನ್ನು ಉದ್ಯೋಗವನ್ನಾಗಿಸಿ ಸ್ವೀಕರಿಸಿ. ವ್ಯವಸಾಯವೇ ಏಕೆ? ಏಕೆಂದರೆ ನೀವು ಪ್ರಕೃತಿಯೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತೀರಾದ್ದರಿಂದ ನೀವು ಗಳಿಸುವ ಹಣ ಕಲುಷಿತಗೊಂಡಿರುವುದಿಲ್ಲ. ಎಲ್ಲಕ್ಕೂ ಹೆಚ್ಚಾಗಿ ಮಳೆ ಮತ್ತು ಬೆಳೆಗಾಗಿ ನೀವು ದೇವರನ್ನು ಅವಲಂಬಿಸಬೇಕಾಗುತ್ತದೆ. ವ್ಯವಸಾಯವು ನಿಮ್ಮ ಸಾಧನೆಯ ಒಂದು ಭಾಗವಾಗುತ್ತದೆ. ನಾವು ಅವರ ಸೂಚನೆಗಳನ್ನು ಪಾಲಿಸಿ ತಕ್ಷಣ ಕೆಲಸಕ್ಕಿಳಿದೆವು. ನನ್ನನ್ನು ನಾಯಕನನ್ನಾಗಿ ಮಾಡಿದರು. ವ್ಯವಸಾಯದ ಬಗ್ಗೆ ನನಗೇನೂ ತಿಳಿದಿರಲಿಲ್ಲ. ನಾನು ಹಳ್ಳಿಯ ಜನರನ್ನು ಭೇಟಿಯಾಗಿ ಅವರ ಸಲಹೆ ಮತ್ತು ನೆರವನ್ನು ಪಡೆದೆ. ಅಮರ ನಮ್ಮ ಕೆಲಸಕ್ಕೆ ಸಾಲದ ವ್ಯವಸ್ಥೆ ಮಾಡಿದರು. ಆ ವರ್ಷ ನಾವು ರಾಗಿಯನ್ನು ಬೆಳೆದೆವು. ನಮಗೆ ಭಾರೀ ಫಸಲು ದೊರೆತು ಸುತ್ತಮುತ್ತಲ ಹಳ್ಳಿಗಳ ಜನರು ಕೇವಲ ಬೆಳೆಯನ್ನು ನೋಡಲು ಮನೋವತಿಗೆ ಬರತೊಡಗಿದರು. ಜನ ನಮ್ಮ ಶ್ರಮವನ್ನು ಕೊಂಡಾಡಿದರು. ಅಮರರವರಿಗೆ ಸಂತೋಷವಾಯಿತು. ಒಂದು ದಿನ ಅವರು ನಮ್ಮಲ್ಲಿಗೆ ಬಂದಾಗ ನಾನೊಂದು ಪರಂಗಿ ಹಣ್ಣಿನ ಚೂರನ್ನು ಅವರಿಗೆ ಕೊಟ್ಟೆ. ಅಮರ ಒಂದು ಸುದೀರ್ಘ ಕ್ಷಣ ಅದನ್ನು ಕೈಯಲ್ಲಿ ಹಿಡಿದು ನಂತರ ನುಡಿದರು, ನಾನು ಇದಕ್ಕಾಗಿ 50 ವರ್ಷ ಕಾದೆ. ಅವರು ಹಣ್ಣಿಗಿಂತ ಹೆಚ್ಚಿನದನ್ನು ನೋಡುತ್ತಿದ್ದರು. ನಾನು ಅವರಿಗೆ ಮತ್ತಷ್ಟು ಹಣ್ಣುಗಳನ್ನು ಮತ್ತು ಇನ್ನೂ ಹೆಚ್ಚಿನದನ್ನು ಕೊಡಬೇಕೆಂದುಕೊಂಡೆ. ಮನೋವತಿಗೆ ಬರುವ ಮೊದಲು ಬೆಂಗಳೂರಿನಲ್ಲಿ ನಾವು ಅಮರರನ್ನು ಆಗಾಗ ಭೇಟಿಯಾಗುತ್ತಿದ್ದೆವು. ಈಗ ಅವರ ಕೆಲಸಗಳ ವರ್ಣನೆಯನ್ನು ಕೇಳುವ ಮತ್ತು ಅವರು ವಿವರಿಸುತ್ತಿದ್ದ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳುವ ಅವಕಾಶವನ್ನು ನಾವು ಕಳೆದುಕೊಂಡೆವು. ಇದನ್ನು ಅವರಿಗೆ ಹೇಳಿದಾಗ ಅವರು, ಬೆಂಗಳೂರಿನ ಜನ ಏನನ್ನು ಕಳೆದುಕೊಳ್ಳುತ್ತಿದ್ದಾರೆಂದು ನಿಮಗೆ ಗೊತ್ತಿಲ್ಲ ಎಂದರು. ನಾನು ಹಳ್ಳಿಯವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳಬೇಕೆಂಬುದು ಅವರ ಆಶಯವಾಗಿತ್ತು. ಮನೋವತಿಯ ಸುತ್ತ 1 ಕಿಲೋಮೀಟರ್ ದೂರದಲ್ಲಿ ಅನೇಕ ಹಳ್ಳಿಗಳಿದ್ದವು. ನಾನು ಸುತ್ತಲೂ ಹೋಗಿ ಹಳ್ಳಿಯವರನ್ನು ಭೇಟಿಯಾಗಿ ಅವರೊಂದಿಗೆ ಸ್ನೇಹ ಬೆಳೆಸಿಕೊಳ್ಳಲು ಸಾಕಷ್ಟು ಶ್ರಮಿಸಿದೆ ಮತ್ತು ಸುಮಾರಾಗಿ ಯಶಸ್ವಿಯೂ ಆದೆ. ನಾವು ನಿರಪಾಯಕಾರಿ ವ್ಯಕ್ತಿಗಳೆಂದು ಕೆಲವೇ ದಿನ ಉಳಿದು ಇಸ್ಪೀಟಾಡಿ ಕುಡಿಯಲು ಬಂದವರಲ್ಲವೆಂದು ಒಪ್ಪಿಕೊಳ್ಳಲು ಅವರಿಗೆ ಸ್ವಲ್ಪ ಕಾಲ ಹಿಡಿಯಿತು. ಒಮ್ಮೆ ಅಮರರ ಪತ್ನಿ ನಡೆಸುತ್ತಿದ್ದ ಮಾಸಿಕ ವೈದ್ಯಕೀಯ ಶಿಬಿರಕ್ಕೆ ಒಬ್ಬ ಒರಟು ಮುಖದ ಕಟ್ಟುಮಸ್ತಾದ ಹಳ್ಳಿಯವನು ಬಂದ. ವೈದ್ಯರು ತಕ್ಷಣವೇ ಅವನತ್ತ ಗಮನ ಹರಿಸದಿದ್ದಾಗ ಅವನಿಗೆ ಸಿಟ್ಟು ಬಂತು. ಅವನ ಅಹಂಗೆ ಏಟು ಬಿದ್ದಿತು. ಆತ ವೈದ್ಯರನ್ನೂ ಸೇರಿಸಿ ಎಲ್ಲರನ್ನೂ ಬೈಯುತ್ತಾ ಹೊರಟು ಹೋದ. ಕೆಲವು ದಿನಗಳ ನಂತರ ನಾನು ಹತ್ತಿರದ ಹಳ್ಳಿಯಲ್ಲಿದ್ದ ಬಸ್ ನಿಲ್ದಾಣದತ್ತ ಹೋಗುತ್ತಿದ್ದಾಗ ಅವನನ್ನು ಕಂಡೆ. ಅಮರರು ಹೇಳಿದ, ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳಿ ಎಂಬ ಮಾತುಗಳು ನನಗೆ ನೆನಪಾದವು. ಅವನ ಸ್ನೇಹ ಸಂಪಾದಿಸುವ ಸಲುವಾಗಿ ಅವನಿಗೆ ನಮಸ್ಕರಿಸಿ ಕ್ಷೇಮ ವಿಚಾರಿಸಿದೆ. ಆತ ತಕ್ಷಣವೇ ನನ್ನನ್ನು ಗುರುತಿಸಿ ಬೈಗುಳ ಮಳೆಯನ್ನೇ ಸುರಿದ. ಸುಮ್ಮನೆ ಮುಗುಳ್ನಕ್ಕೂ ಮುಂದೆ ಹೋಗುವುದು ಅಷ್ಟು ಸುಲಭವಾಗಿರಲಿಲ್ಲವಾದರೂ ನಾನದನ್ನು ಮಾಡಿದೆ. ಕೆಲವು ದಿನಗಳ ನಂತರ ಅದೇ ಜಾಗದಲ್ಲಿ ಮತ್ತೆ ಅವನ ಭೇಟಿಯಾಯಿತು. ಅವನತ್ತ ಮತ್ತೆ ಮುಗುಳ್ನಕ್ಕೂ ನಮಸ್ಕರಿಸಿದೆ. ಅವನು ಬೈಯುವುದನ್ನು ಮರೆಯಲಿಲ್ಲ. ಇದು ಮತ್ತೆ ಮತ್ತೆ ನಡೆದರೂ ನಾನು ಪ್ರಯತ್ನ ಬಿಡಲಿಲ್ಲ.
ಒಂದು ದಿನ ನಾನು ಎಂದಿನಂತೆ ಬಸ್ ನಿಲ್ದಾಣದತ್ತ ನಡೆಯುತ್ತಿದ್ದಾಗ ಆತ ಕೆಲವು ಹಳ್ಳಿಗರೊಂದಿಗೆ ಮಾತನಾಡುತ್ತಿದ್ದುದನ್ನು ಗಮನಿಸಿದೆ. ಅವನಿಗೆ ತೊಂದರೆ ಕೊಡುವುದು ಬೇಡವೆಂದು ನಾನು ಸುಮ್ಮನೆ ನಡೆದೆ. ನಾನು ನಡೆದು ಹೋಗುತ್ತಿದ್ದುದನ್ನು ಅವನು ಗಮನಿಸಿರಬೇಕು. ನನ್ನನ್ನು ಕೂಗಿ ಕರೆದ. ಆತ ನನ್ನತ್ತ ಮುಗುಳ್ನಗುತ್ತಿದ್ದುದನ್ನು ಕಂಡು ನನಗೆ ಆಶ್ಚರ್ಯವಾಯಿತು. ನಾನು ಬಸ್ ನಿಲ್ದಾಣಕ್ಕೆ ಹೋಗುತ್ತಿರುವೆನೆ ಎಂದು ವಿಚಾರಿಸಿದ. ನಾನು ಹೌದು ಎಂದೆ. ಆತ ನನ್ನ ಜೊತೆ ಸೇರಿಕೊಂಡ. ನಾವಿಬ್ಬರೂ ಉಸಿರುಗಟ್ಟಿಸುವಂಥ ಮೌನದಲ್ಲಿ ಸ್ವಲ್ಪ ದೂರ ನಡೆದೆವು. ಆಗ ಇದ್ದಕ್ಕಿದ್ದಂತೆ ಅವನು ಮನಬಿಚ್ಚಿ ಮಾತನಾಡತೊಡಗಿದ. ಅವನಿಗೆ ನನ್ನನ್ನು ನೋಯಿಸುವ ಉದ್ದೇಶವಿರಲಿಲ್ಲವೆಂದು ಆ ವೈದ್ಯರು ತನ್ನನ್ನು ಅವಮಾನಿಸಿದ್ದರೆಂದು ಹೇಳಿದ. ನಾನು ವೈದ್ಯರ ಪರವಾಗಿ ಕ್ಷಮೆಯಾಚಿಸಿ ಅವನನ್ನು ಚಾಯ್ ಕುಡಿಯಲು ಮನೋವತಿಗೆ ಆಹ್ವಾನಿಸಿದೆ. ಮರುದಿನ ಆತ ಮನೋವತಿಯಲ್ಲಿ ಹಾಜರಾದ. ನಾವು ಸ್ನೇಹಿತರಾಗಿ ಬಿಟ್ಟೆವು. ಅಮರ ನಿಯಮಿತವಾಗಿ ನಮ್ಮನ್ನು ಭೇಟಿಯಾಗಿ ಒಬ್ಬ ಕಾಳಜಿವಂತ ತಂದೆಯಂತೆ ನಮ್ಮ ಯೋಗಕ್ಷೇಮ ವಿಚಾರಿಸಿದರೂ ನಮ್ಮ ಕೆಲಸ ಮತ್ತು ಅಲ್ಲಿನ ಜೀವನದ ಬಗ್ಗೆ ನಿಖರವಾದ ಸೂಚನೆಗಳನ್ನು ಕೊಡಲಿಲ್ಲ. ಅವರು ನಮಗೆ ಕೆಲವು ಸೂಚನೆಗಳನ್ನಷ್ಟೇ ಕೊಟ್ಟರು. ಆದರೆ ಅಲ್ಲಿ ಬಹಳಷ್ಟು ಸಣ್ಣ ಪುಟ್ಟ ವಿವರಗಳಿದ್ದು ಅಲ್ಲಿನ ಜನರೊಂದಿಗೆ ಹೊಂದಿಕೊಂಡು ನಿಭಾಯಿಸುವುದು ಸುಲಭವಾದ ಕೆಲಸವಾಗಿರಲಿಲ್ಲ. ನನಗೆ ಸಾಕಷ್ಟು ತೊಂದರೆಗಳಿದ್ದವು. ಅವು ಅಮರರ ಬಳಿಗೆ ತೆಗೆದುಕೊಂಡು ಹೋಗಲಾಗದಷ್ಟು ಕ್ಷುಲ್ಲಕವಾಗಿದ್ದರೂ ನಾನು ಅಲಕ್ಷಿಸಲಾಗದ ಮುಳ್ಳುಗಳಂತೆ ಚುಚ್ಚುತ್ತಲೇ ಇದ್ದವು. ಆಗ ನಾನು ಅವರೊಂದಿಗೆ ಮಾನಸಿಕ ಸಂಪರ್ಕವನ್ನು ಸಾಧಿಸಿ ಮಾರ್ಗದರ್ಶನ ಪಡೆಯಲು ನಿರ್ಧರಿಸಿದೆ. ಅಮರ ಪ್ರತಿ ಸಲವೂ ನನಗೆ ದಾರಿ ತೋರಿದರು. ಆದರೆ ಒಮ್ಮೆ ನಾನೊಂದು ವಿವರಣೆಗಾಗಿ ಮಾನಸಿಕ ಸಂಪರ್ಕ ಸಾಧಿಸಿದಾಗ ಅವರು, ನಾನು ಹೇಳಬಲ್ಲೆ, ಆದರೆ ಹೀಗೆಯೇ ಎಷ್ಟು ಕಾಲ ಮಾಡುತ್ತಿರುವಿರಿ? ನೀವು ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳುವುದನ್ನು ಅಭ್ಯಾಸ ಮಾಡಿಕೊಂಡು ತಪ್ಪುಗಳ ಮೂಲಕ ಕಲಿಯಬೇಕು. ನೀವು ಸ್ವಯಂ ಪ್ರಕಾಶಿಸಬೇಕೆಂಬುದೇ ನನ್ನ ಆಸೆ ಎಂದರು. ನಾನು ಅವರ ಸೂಚನೆಯಂತೆ ನಡೆದೆ. ಒಂದು ಸಲ ನಮ್ಮ ನಾಯಿ ಒಂದೇ ಸಮನೆ ಬೊಗಳುತ್ತಿರುವುದು ಕೇಳಿಸಿತು. ನಾನು ಹೊರಬಂದು ನೋಡಿದಾಗ ಒಂದು ನಾಗರ ಹಾವು ಕಟ್ಟಿಗೆಯ ರಾಶಿಯ ಒಳಗೆ ಹೋಗುತ್ತಿರುವುದು ಕಾಣಿಸಿತು. ನಾನು ಕೆಲಸದವರನ್ನು ಕರೆದು ಅವನಿಗೆ ಹಾವನ್ನು ಓಡಿಸುವಂತೆ ಹೇಳಿದೆ. ಅವನು ಹಿಂಜರಿದು ಇನ್ನೊಬ್ಬನನ್ನು ಕರೆತಂದ. ಆತ ಹಾವನ್ನು ಓಡಿಸಲು ಪ್ರಯತ್ನಿಸಿದ. ಅದು ಅಲ್ಲಾಡಲಿಲ್ಲ. ಆಗ ಅವನೇನು ಮಾಡುತ್ತಿದ್ದಾನೆಂದು ನಾವು ಗಮನಿಸುವಷ್ಟರಲ್ಲಿ ಆತ ಹಾವನ್ನು ಹೊಡೆದು ಸಾಯಿಸಿಬಿಟ್ಟ. ಒಂದು ಜೀವವನ್ನು ಕೊಲ್ಲುವುದರಿಂದ ನಾವು ದೊಡ್ಡ ತಪ್ಪನ್ನೆಸಗಿದೆವೋ ಏನೋ ಒಂದೂ ತಿಳಿಯಲಿಲ್ಲ. ಒಂದು ವೇಳೆ ತಪ್ಪಾಗಿದ್ದರೆ ಮುಂದೇನು ಮಾಡಬೇಕಿತ್ತು? ನಾನು ಅಮರರನ್ನು ನಂತರ ಭೇಟಿಯಾದಾಗ ಈ ವಿಷಯವನ್ನು ಪ್ರಸ್ತಾಪಿಸಿದೆ. ಅವರು ವಿವರಿಸಿದರು. ಅದು ಸರಿಯೂ ಅಲ್ಲ, ತಪ್ಪೂ ಅಲ್ಲ. ನೀವು ಅವುಗಳ ಜಾಗದಲ್ಲಿ ಬದುಕುತ್ತಿರುವುದರಿಂದ ಸಹಬಾಳ್ವೆ ನಡೆಸಲು ಕಲಿಯಬೇಕು. ನಾನು ಆ ಆತ್ಮದೊಂದಿಗೆ ಮಾತನಾಡಿ ಅದಕ್ಕೆ ನೆರವಾಗುತ್ತೇನೆ. ಅಮರರನ್ನು ಚೆನ್ನಾಗಿ ಬಲ್ಲ ವ್ಯಕ್ತಿಯೊಬ್ಬ ಒಮ್ಮೆ ನಮಗೆ ಒಂದು ಘಟನೆಯನ್ನು ವಿವರಿಸಿದ್ದ. ಹಲವಾರು ವರ್ಷಗಳ ಹಿಂದೆ ಒಂದು ಭಾರೀ ಗಾತ್ರದ ನಾಗರಹಾವು ಅಮರರೊಂದಿಗೆ ವಾಸಿಸುತ್ತಿತ್ತು. ಮೊದಮೊದಲು ಜನರು ಹೆದರುತ್ತಿದ್ದರು. ನಂತರ ಅದರ ಭಯಾನಕ ರೂಪವು ಅವರಿಗೆ ಅಭ್ಯಾಸವಾಯಿತು. ಎಷ್ಟೋ ಜನ ಅಮರ ಅದರ ಜೊತೆ ಆಡುತ್ತಿದ್ದುದನ್ನು ನೋಡಿದ್ದರು. ಒಂದು ದಿನ ಅದು ನೆರೆಯವನ ನಾಯಿಯ ಜೊತೆ ಆಟವಾಡುತ್ತಿತ್ತು. ಆತ ಅದು ತನ್ನ ನಾಯಿಯ ಮೇಲೆ ಆಕ್ರಮಣ ಮಾಡುತ್ತಿದೆ ಎಂದು ಭಾವಿಸಿ ಅದನ್ನು ಗುಂಡಿಟ್ಟು ಸಾಯಿಸಿಬಿಟ್ಟ. ಇದನ್ನು ನಾನು ಪ್ರಸ್ತಾಪಿಸಿದಾಗ ಅಮರ ನುಡಿದರು, ಅದೊಂದು ವಿಶಿಷ್ಟ ಆತ್ಮವಾಗಿತ್ತು. ಯಾವುದೋ ಕಾರಣಕ್ಕೆ ಅದು ನಾಗರಹಾವಾಗಿ ಹುಟ್ಟಬೇಕಾಯಿತು. ಸಾವಿನ ನಂತರ ಅದು ಋಷಿಗಳಲ್ಲಿಗೆ ಹೋದಾಗ ಅವರು ಅದಕ್ಕೆ ನೆರವಾದರು. ಈಗ ಅದು ಮಾನವ ಜನ್ಮವನ್ನು ಪಡೆದು ಒಬ್ಬ ಚಿಕ್ಕ ಹುಡುಗನಾಗಿ ಬದುಕುತ್ತಿದೆ. ನಾನು ಅವನನ್ನು ಖುದ್ದಾಗಿ ಭೇಟಿಯಾಗಿದ್ದೇನೆ. ಅವನಿಗೆ ತನಗೇನಾಗಿತ್ತು ಎನ್ನುವುದೊಂದೂ ನೆನಪಿಲ್ಲ. ನಾನು ಕೂಡ ಹೇಳಲು ಹೋಗಲಿಲ್ಲ. ನಾವು ಮೊದಲು ಪ್ರಾಣಿಗಳಾಗಿ ಹುಟ್ಟಿ ಅನಂತರ ಮಾನವರಾಗಿ ವಿಕಾಸ ಹೊಂದುತ್ತೇವೆ ಎನ್ನುವುದು ನಿಜವೇ?
ಇಲ್ಲ, ನಾವು ಪರಬ್ರಹ್ಮ ಲೋಕದಿಂದ ಬಂದವರು. ನಾವು ಯಾವಾಗಲೂ ಮನುಷ್ಯರಾಗಿಯೇ ಹುಟ್ಟುತ್ತೇವೆ. ಗಿಡ ಮರಗಳು ಮತ್ತು ಪ್ರಾಣಿ ಪಕ್ಷಿಗಳ ಶರೀರಗಳೊಳಗಿನ ಆತ್ಮಗಳು ಕೆಳಗಿನ ದಿವ್ಯಲೋಕವೊಂದರಲ್ಲಿ ಸೃಷ್ಟಿಸಲಾಗಿದೆ. ಸಾವಿನ ನಂತರ ಅವು ತಮ್ಮ ಲೋಕಕ್ಕೆ ಹಿಂದಿರುಗುತ್ತವೆ. ಅದೇ ಅವುಗಳ ಮುಕ್ತಿ. ನಮ್ಮಂತೆ ಅವು ಕರ್ಮದ ನಿಯಮಗಳು ಮೊದಲಾದ ಆಧ್ಯಾತ್ಮಿಕ ನಿಯಮಗಳಿಗೆ ಒಳಪಟ್ಟಿಲ್ಲ. ಅವುಗಳ ನಿಯಮಗಳೇ ಬೇರೆ. ಪ್ರತಿ 51,000 ವರ್ಷಗಳಿಗೊಮ್ಮೆ ಅವುಗಳಿಗೆ ಮನುಷ್ಯರಾಗಿ ಹುಟ್ಟಿ ಜೀವನವನ್ನು ಅನುಭವಿಸುವ ಅವಕಾಶವನ್ನು ಕೊಡಲಾಗುತ್ತದೆ. ಈ ಜನರು ನಮ್ಮ ನಡುವೆಯೇ ಬದುಕುತ್ತಿರುತ್ತಾರೆ. ನೀವು ಎಚ್ಚರಿಕೆಯಿಂದ ಗಮನಿಸಿದಲ್ಲಿ ಬಹುಶಃ ನಿಮಗೆ ತಿಳಿಯುತ್ತದೆ. ನೀವು ಅವರನ್ನು ಸೂಕ್ಷ್ಮ ರೂಪದಲ್ಲಿ ಭೇಟಿಯಾದರೆ ಸುಲಭವಾಗಿ ಕಂಡುಹಿಡಿಯಬಹುದು. ಅದು 1981 ನವೆಂಬರ್ ತಿಂಗಳು. ನಾವು ರಾಗಿ ಫಸಲಿನ ಒಂದು ಭಾಗವನ್ನು ಕಟಾವು ಮಾಡಲು ಪ್ರಾರಂಭಿಸಿದೆವು. ನಾನು ಸುಮಾರು 20 ಜನ ಕೂಲಿ ಆಳುಗಳನ್ನು ಕೆಲಸಕ್ಕೆ ತೆಗೆದುಕೊಂಡಿದ್ದೆ. ಆ ದಿನ ಮಧ್ಯಾಹ್ನದ ಹೊತ್ತಿಗೆ ಶುರುವಾದ ಜಡಿಮಳೆ ನಮ್ಮ ಕೆಲಸಕ್ಕೆ ಕಡಿವಾಣ ಹಾಕಿತು. ಅದು ನಿಲ್ಲದೆ ಹೆಚ್ಚಾಗತೊಡಗಿತು. ಮದ್ರಾಸ್ನ ಬಳಿ ಚಂಡಮಾರುತ ಬೀಸುತ್ತಿದ್ದರಿಂದ ಈ ಮಳೆ ಪ್ರಾರಂಭವಾಗಿದ್ದು ಅದು ಹಲವು ದಿನಗಳವರೆಗೆ ಮುಂದುವರೆಯಲಿದೆ ಎಂದು ನನಗೆ ತಿಳಿಯಿತು. ಹಳ್ಳಿಗರು ಫಸಲಿಗೆ ಹಾನಿಯಾಗುತ್ತದೆಂದು ಶಂಕಿಸಿದರು. ಅದು ನಮ್ಮ ಮೊದಲ ಕೊಯ್ಲಾಗಿತ್ತು. ನಷ್ಟವಾದರೆ ನಮಗೇ ತೊಂದರೆ. ನಿರಾಸೆ ಮತ್ತು ಅಸಹಾಯಕತೆಗಳು ನನ್ನನ್ನು ಆವರಿಸಿ ನಾನು ಗೊಂದಲಗೊಂಡು ನಿಂತಿದ್ದಾಗ ಅಮರರ ಮಾತು ನೆನಪಾದವು. ನೀವು ದೇವರನ್ನು ಅವಲಂಬಿಸಬೇಕು. ನಾನು ಧ್ಯಾನದ ಕೋಣೆಯ ಒಳಹೊಕ್ಕು ಅಲ್ಲಿದ್ದ ಕೃಷ್ಣನ ವಿಗ್ರಹದ ಮುಂದೆ ಕುಳಿತು ಸಹಾಯಕ್ಕಾಗಿ ಪ್ರಾರ್ಥಿಸಿದೆ. 3 ದಿನಗಳ ಕಾಲ ಸುರಿದ ಜಡಿಮಳೆ ಮಧ್ಯೆ ಒಮ್ಮೊಮ್ಮೆ ಜೋರು ಮಳೆಯನ್ನು ತಂದಿತು. ಆದರೆ ನಮ್ಮ ಜಾಗದಲ್ಲಿ ಮಾತ್ರ ದಟ್ಟ ಮೋಡಗಳು ಸತತವಾಗಿ ಹಾದು ಹೋಗುತ್ತಿದ್ದರೂ ಒಂದು ಸಣ್ಣ ತುಂತುರು ಮಳೆ ಮಾತ್ರ ಆಗೊಮ್ಮೆ ಈಗೊಮ್ಮೆ ಎಂಬಂತೆ ಸುರಿಯಿತು. ನಾವು 3 ದಿನಗಳೂ ಕೆಲಸ ಮಾಡಿದೆವು. ಯಾವ ಹಾನಿಯೂ ಸಂಭವಿಸಲಿಲ್ಲ. ಕೆಲಸ ಮುಗಿದ ನಂತರ ನಾನು ಕೃಷ್ಣನ ವಿಗ್ರಹದ ಮುಂದೆ ಕುಳಿತು ಕಂಬನಿ ಧಾರೆಯೊಂದಿಗೆ ತುಂಬು ಹೃದಯದ ಧನ್ಯವಾದ ಅರ್ಪಿಸಿದೆ. ಕೆಲ ಸಮಯದ ನಂತರ ಹೊರಗೆ ಭಾರೀ ಮಳೆ ಸುರಿಯುವ ಸದ್ದು ಕೇಳಿಸಿತು ಮತ್ತು ಅದು 2 ದಿನಗಳವರೆಗೆ ಮುಂದುವರೆಯಿತು. ಈ ವಿಷಯವನ್ನು ನಾನು ಯಾರಿಗೂ ತಿಳಿಸಲಿಲ್ಲ. ಅಮರರಿಗೆ ಇದನ್ನು ಹೇಳಿದಾಗ ಅವರು, ದೇವರು ಯಾವಾಗಲೂ ಸಹಾಯ ಮಾಡುತ್ತಾನೆ, ಆದರೆ ನಾವು ಸಂಪೂರ್ಣ ವಿಶ್ವಾಸದಿಂದ ಅವನ ಮೊರೆ ಹೋಗುವುದಿಲ್ಲ ಮತ್ತು ಆತ ಸಹಾಯ ಮಾಡಿದಾಗ ನಾವದನ್ನು ಗುರುತಿಸುವುದಿಲ್ಲ. ನಮ್ಮ ಋಷಿಗಳು ಕೂಡ ನಿಮ್ಮ ತೊಂದರೆಯನ್ನು ಗಮನಿಸಿದರು. ಅವರೂ ಇಲ್ಲಿ ನೆರವಾಗಿದ್ದಾರೆ. ಅವರಿಗೆ ಧನ್ಯವಾದ ಹೇಳಿ. ನೀವು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀರಿ. ಅವರು ನಿಮಗೆ ಸಹಾಯ ಮಾಡುತ್ತಾರೆ ಎಂದರು. ಒಂದು ರಾತ್ರಿ ನನ್ನ ಜೊತೆಗಾರನೊಬ್ಬ ನನ್ನನ್ನು ಎಚ್ಚರಿಸಿ ಹೊರಗೆ ಕರೆದೊಯ್ದು, ನೋಡಿ, ಅಲ್ಲೊಂದು ಮೋಡವಿದೆ ಎಂದು ತೋರಿಸಿದ. ಎಚ್ಚರಿಕೆಯಿಂದ ಗಮನಿಸಿದಾಗ ಒಂದು ಚಿಕ್ಕ ತೆಳು ಮೋಡ ನಿಧಾನವಾಗಿ ಕೆಳಗಿಳಿಯುವುದು ಕಾಣಿಸಿ ಅದು ನಮ್ಮ ಫಸಲು ನಿಂತಿದ್ದ ಭೂಮಿಗೆಲ್ಲ ವ್ಯಾಪಿಸಿ ನಂತರ ಮಾಯವಾಯಿತು. ಆತ ತಾನು ಅದನ್ನು ಸುಮಾರು 1 ತಿಂಗಳಿನಿಂದ ಪ್ರತಿದಿನವೂ ಗಮನಿಸುತ್ತಿದ್ದುದಾಗಿ ಹೇಳಿದ. ಈ ವಿಷಯವನ್ನು ಇತರರಿಗೆ ತಿಳಿಸಿದಾಗ ಅವರು ನಕ್ಕು ತಮಾಷೆ ಮಾಡಿದರು. ಆದರೆ ಅಮರ, ಋಷಿಗಳು ನಿಮಗೆ ಸಹಾಯ ಮಾಡುತ್ತಿದ್ದಾರೆ ಎಂದರು. ನಾವು ಬಂಪರ್ ಬೆಳೆಯನ್ನೇ ಪಡೆದೆವು. ಒಮ್ಮೆ ಅಮರ ಮನೋವತಿಗೆ ಬಂದಾಗ ನಾನು ಉಪಯೋಗಿಸುತ್ತಿದ್ದ ಟೇಬಲ್ ಹೊದಿಕೆಯನ್ನೇ ಸಾಕಷ್ಟು ಕಾಲ ದಿಟ್ಟಿಸಿ ನೋಡಿ ನಂತರ ನುಡಿದರು. ಈ ಬಟ್ಟೆಯ ಮೇಲಿರುವ ಗೀತೋಪದೇಶ ಮಾಡುತ್ತಿರುವ ಕೃಷ್ಣನ ಚಿತ್ರದಲ್ಲಿ ನಿಮಗೂ ಒಂದು ಸಂದೇಶವಿದೆ. ಮೊದಲು ಈ ಜಾಗ ಒಂದು ರಣರಂಗವಾಗಿರುತ್ತದೆ. ಆಗ ನೀವು ದೇವರ ಮೊರೆ ಹೋಗಬೇಕು. ಆತ ನಿಮಗೆ ದಾರಿ ತೋರಿಸುತ್ತಾನೆ. ಮನೋವತಿ ನಿಜಕ್ಕೂ ಒಂದು ರಣರಂಗವಾಗಿತ್ತು. ನಮ್ಮ ಖರ್ಚುಗಳು ಬೆಳೆಯುತ್ತಿದ್ದರೂ ಆದಾಯ ಮಾತ್ರ ಅದಕ್ಕೆ ಸರಿಹೊಂದುತ್ತಿರಲಿಲ್ಲ. ನನ್ನ ಜೊತೆಗಾರರಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದ ರೀತಿ ನೀತಿಗಳಿದ್ದು ಅವರ ಅಹಂಗಳ ಜೊತೆ ನಾನು ಹೋರಾಡಬೇಕಿತ್ತು. ನನ್ನೊಳಗೂ ಸಂಘರ್ಷಗಳಿದ್ದವು. ನಾನು ಧ್ಯಾನಕ್ಕೆ ಹೆಚ್ಚಿನ ಸಮಯವನ್ನು ಮೀಸಲಿಡಲಾಗಲಿಲ್ಲ.
ಜಮೀನಿನ ಕೆಲಸವೇ ಸಾಕಷ್ಟಿತ್ತು. ನನ್ನ ಕುಟುಂಬದ ನೆನಪು ನನ್ನನ್ನು ಬಾಧಿಸತೊಡಗಿದರೂ ಮರಳಿ ಹೋಗುವ ಆಲೋಚನೆ ಮಾಡುವಂತಿರಲಿಲ್ಲ. ನಾನು ಅಮರರ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ದೆ. ಹಿಂದಿರುಗುವ ಮಾರ್ಗವನ್ನು ಮುಚ್ಚಿಹಾಕಿದ್ದೆ. ನಾನು ಅನೇಕ ರಂಗಗಳಲ್ಲಿ ಕಾದಾಡಬೇಕಿತ್ತು. ನನ್ನಲ್ಲಿ ಸಾಕಷ್ಟು ಶಕ್ತಿ ಇರಲಿಲ್ಲ. ಆಗ ನಾನು ದೇವರತ್ತ ತಿರುಗಿದೆ. ಅವನ ಸಹಾಯಕ್ಕಾಗಿ ಬೇಡಿದೆ. ಧ್ಯಾನ ಮತ್ತು ಪ್ರಾರ್ಥನೆಗಳಿಂದ ಅವನನ್ನು ತಲುಪಲು ಪ್ರಯತ್ನಿಸಿದೆ. ಅಮರ ಎಲ್ಲವನ್ನೂ ಗಮನಿಸುತ್ತಾ ಉಳಿದರು. 1981 ವಿಜಯದಶಮಿ ಬಹು ಮುಖ್ಯವಾದ ದಿನವಾಗಿತ್ತು. ಅಮರ ನಮಗೆ ಹೆಚ್ಚು ಧ್ಯಾನ ಮಾಡಿ ಕಾಯುವಂತೆ ಹೇಳಿದ್ದರು. ನಾವು ಧ್ಯಾನ ಮಾಡಿ ಇಡೀ ದಿನ ಯಾವುದೋ ಅದ್ಭುತವಾದ ಘಟನೆಗಾಗಿ ಕಾಯುತ್ತಾ ಉಳಿದೆವು. ಆ ರಾತ್ರಿ ನಾವು ಅನೇಕ ಋಷಿಗಳನ್ನು, ಅಮರರನ್ನು ಮತ್ತು ತುಂಬ ಪ್ರಖರವಾಗಿದ್ದ ಒಂದು ಬೆಳಕನ್ನು ಆಗಾಗ ನೋಡಿದೆವು. ಮರುದಿನ ನಾನು ಅಮರರನ್ನು ಭೇಟಿಯಾದಾಗ ಅವರು ವಿವರಿಸಿದರು, ಒಂದು ಅದ್ಭುತವಾದ ಕಾರ್ಯ ನಿಮಗಾಗಿ ಕಾಯುತ್ತಿದೆ. ಅದಕ್ಕಾಗಿ ನಿಮಗೆ ಬಹಳಷ್ಟು ಶಕ್ತಿ ಮತ್ತು ತುಂಬ ಹಣದ ಅವಶ್ಯಕತೆ ಇದೆ. ಅವು ಅಷ್ಟು ಸುಲಭವಾಗಿ ಬರುವುದಿಲ್ಲ. ಆದ್ದರಿಂದ ಋಷಿಗಳು ದೇವರನ್ನು ಪ್ರಾರ್ಥಿಸಿ ಒಂದು ವಿಶೇಷವಾದ ಶಕ್ತಿಯನ್ನು ತಂದಿದ್ದಾರೆ. ಅದು ಒಂದು ದೊಡ್ಡ ಬೆಳಕಿನ ಚೆಂಡಿನ ರೂಪದಲ್ಲಿದೆ. ಅವರು ನಿನ್ನೆ ರಾತ್ರಿ ಅದನ್ನು ಮೇಲಿನ ಲೋಕದಿಂದ ಕೆಳತಂದು ನೀವೀಗ ವಾಸವಾಗಿರುವ ಕಟ್ಟಡದ ಅಡಿಯಲ್ಲಿ ಇರಿಸಿದ್ದಾರೆ. ಹಲವಾರು ಋಷಿಗಳು ಅವರ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಶ್ರೀಕೃಷ್ಣ ಈ ಶಕ್ತಿಯನ್ನು ಹರಸಿದ್ದಾನೆ. ನೀವು ಪ್ರತಿದಿನ ಧ್ಯಾನದ ಮೂಲಕ ಅದರ ಕಂಪನಗಳಿಗೆ ಶ್ರುತಿಗೊಂಡು ಅದರಿಂದ ಚೈತನ್ಯಗಳನ್ನು ಪಡೆಯಬಹುದು. ಇದು ನಿಮಗೆ ಎಲ್ಲ ನೆರವನ್ನೂ ತರುತ್ತದೆ. ಇಂಥ ದೈವ ಸಹಾಯವಿದ್ದರೆ ಈ ಆಶ್ರಮವನ್ನು ಅದ್ವಿತೀಯವಾಗಿ ಬೆಳೆಸುತ್ತೇನೆಂದು ನಾನು ಅಮರರಿಗೆ ಆಶ್ವಾಸನೆ ಕೊಟ್ಟೆ. ಅಮರ ಆಕಾಶದತ್ತ ಆಲೋಚನಾಮಗ್ನರಾಗಿ ನೋಡುತ್ತಿದ್ದರು. ನಾವು ಬಹಳ ಹೊತ್ತು ಮೌನವಾಗಿ ಕುಳಿತೆವು. ಅನಂತರ ಅವರು ನುಡಿದರು, ಇದೇ ನಮ್ಮ ಆಶ್ರಮ ಎಂದು ತಿಳಿಯಬೇಡಿ. ಇಡೀ ಜಗತ್ತೇ ನಮ್ಮ ಆಶ್ರಮ. ಈ ಶಕ್ತಿ ಇರುವುದು ಎಲ್ಲರಿಗಾಗಿ. ಋಷಿಗಳ ಕಾರ್ಯವಿರುವುದು ಪ್ರತಿಯೊಬ್ಬರ ಭೌತಿಕ ಮತ್ತು ಆಧ್ಯಾತ್ಮಿಕ ಒಳಿತಿಗಾಗಿ. ಇದೇ ಕಾರಣದಿಂದಲೇ ನಮ್ಮ ಕೆಲಸ ಕಷ್ಟಕರವಾದದ್ದು ಮತ್ತು ಅಷ್ಟೇ ಮಹೋನ್ನತವಾದದ್ದು. ಈ ಕೆಲಸ ನನ್ನೊಂದಿಗೆ ಅಥವಾ ನಿಮ್ಮೊಂದಿಗೆ ಕೊನೆಗೊಳ್ಳುವುದಿಲ್ಲ. ಇದು ಇನ್ನೂ 4 ತಲೆಮಾರುಗಳವರೆಗೆ ಮುಂದುವರಿಯಬೇಕು. ಪ್ರಳಯದ ಶಕ್ತಿಗಳು ಸದ್ಯದಲ್ಲಿಯೇ ಕಾರ್ಯಪ್ರವೃತ್ತವಾಗುತ್ತವೆ. ಎಲ್ಲೆಡೆ ಗೊಂದಲ ಮತ್ತು ಅವ್ಯವಸ್ಥೆಗಳು ತಾಂಡವವಾಡುತ್ತವೆ. ಬೈಬಲ್ನಲ್ಲಿ ಹೇಳಿರುವಂತೆ ಹಲವಾರು ಸುಳ್ಳು ಪ್ರವಾದಿಗಳು ಮತ್ತು ದಾರಿ ತಪ್ಪಿಸುವ ಬಹಳಷ್ಟು ಮಾರ್ಗಗಳು ಪ್ರವರ್ಧಮಾನಕ್ಕೆ ಬಂದು ಅನೇಕ ಕ್ಷುದ್ರ ವ್ಯಕ್ತಿಗಳು ಕಾರ್ಯಪ್ರವೃತ್ತರಾಗಿರುತ್ತಾರೆ. ಎಲ್ಲ ರೀತಿಯ ಭೌತಿಕ ಸೌಕರ್ಯಗಳಿದ್ದರೂ ಜನರು ದುಃಖದಾಳಕ್ಕೆ ಕುಸಿಯುತ್ತಾರೆ. ಆಗ ಸಪ್ತಋಷಿಗಳು ಈ ಕೇಂದ್ರದಿಂದ ಹೊರಹೊಮ್ಮುವ ಬೆಳಕು ಜನರನ್ನು ಸ್ಪಷ್ಟವಾಗಿ ದೇವರೆಡೆಗೆ, ಸತ್ಯ, ಪರಿಪೂರ್ಣತೆ ಮತ್ತು ಶಾಂತಿಯೆಡೆಗೆ ಮುನ್ನಡೆಸಬೇಕು. ಇದು ಸುಲಭವಾದ ಕೆಲಸವಲ್ಲ, ಬಹಳ ಜವಾಬ್ದಾರಿಯುತವಾದ ಕೆಲಸ. ನೀವಿಲ್ಲಿ ಆಕಸ್ಮಿಕವಾಗಿ ಬಂದಿದ್ದೀರೆಂದು ತಿಳಿಯಬೇಡಿ. ನೀವು ಬರಬೇಕೆಂಬುದು ವಿಧಿ ನಿರ್ಣಯವಾಗಿತ್ತು. ನೀವು ಹುಟ್ಟುವ ಮೊದಲೇ ಇದು ನಿರ್ಧಾರವಾಗಿತ್ತು. 51,000 ವರ್ಷಗಳ ಕೆಳಗೆ ಹಿಂದಿನ ಚಕ್ರದಲ್ಲಿ ಕೂಡ ನೀವೇ ಋಷಿಗಳ ಈ ಕಾರ್ಯವನ್ನು ಪ್ರಾರಂಭಿಸಿದ್ದೀರಿ. ಅದಕ್ಕಾಗಿ ಹೆಮ್ಮೆ ಪಡಿ. ನಾವು ಈ ಕೆಲಸವನ್ನು ಪ್ರತಿ ಕಾಲಚಕ್ರದಲ್ಲಿಯೂ ಮಾಡುತ್ತಿದ್ದೇವೆ. ಯಾವುದೇ ಪರಿಸ್ಥಿತಿಯಲ್ಲೂ ಈ ಕೆಲಸವನ್ನು ಬಿಡಬೇಡಿ. ಎಲ್ಲ ರೀತಿಯ ತೊಂದರೆಗಳು ದಾರಿಗಡ್ಡವಾಗಿ ಬರುತ್ತವೆ. ಅದು ಸಹಜ. ಎವರೆಸ್ಟ್ ಶಿಖರವನ್ನೇರುವುದು ಸುಲಭವಲ್ಲ, ಅಲ್ಲವೇ? ಆದ್ದರಿಂದ ನೀವು ಭಾರೀ ಅಡಚಣೆಗಳನ್ನು ನಿರೀಕ್ಷಿಸಬೇಕು. ನಿಮ್ಮ ವಿಶ್ವಾಸ ನಿಮಗೆ ನೆರವಾಗುತ್ತದೆ. ಋಷಿಗಳು ನೆರವಾಗುತ್ತಾರೆ. ಈಗ ಅವರಿನ್ನೂ ಕೆಳಗಿಳಿದು ಬರಲು ಸಾಧ್ಯವಿಲ್ಲ. ಕೆಲವು ದಶಕಗಳ ನಂತರ ಅವರು ಜನ್ಮ ತಳೆದು ಈ ಲೋಕದಲ್ಲಿ ತಮ್ಮ ಕೆಲಸವನ್ನು ಮುಂದುವರೆಸುತ್ತಾರೆ. ಈಗ ಅವರಿಗೆ ನಮ್ಮಂಥ ಅನುಚರರ ಮತ್ತು ಪ್ರತಿನಿಧಿಗಳ ಅಗತ್ಯವಿದೆ. ನಿಮ್ಮ ಅಹಮ್ಮನ್ನು ಎಂದಿಗೂ ಆಳಲು ಬಿಡಬೇಡಿ.
ಎಂದಾದರೂ ಒಬ್ಬ ವ್ಯಕ್ತಿ ತನ್ನ ಅಹಂಗೆ ಅಧಿಕಾರ ಕೊಟ್ಟರೆ ಋಷಿಗಳು ಅವನನ್ನು ಕಳಿಸಿಬಿಡುತ್ತಾರೆ. ನಿಮ್ಮನ್ನೂ ಒಳಗೊಂಡಂತೆ ಇಲ್ಲಿ ಯಾರಿಗೂ ವಿನಾಯಿತಿ ಇಲ್ಲ. ಅವರಾಡಿದ ಪ್ರತಿಯೊಂದು ಪದವನ್ನು ನನ್ನ ಮನಸ್ಸಿನಾಳದಲ್ಲಿ ಕೆತ್ತಿಕೊಂಡೆ. ಇದ್ದಕ್ಕಿದ್ದಂತೆ ನನ್ನೆದುರು ಬಾಗಿಲುಗಳು ತೆರೆದುಕೊಂಡವು. ಎಲ್ಲವೂ ವಿಶಾಲಗೊಂಡಿತು. ನನ್ನ ಬದುಕು, ನನ್ನ ಗುರಿ, ನನ್ನ ಕನಸುಗಳು, ನನ್ನ ದಿಗಂತಗಳು, ನನ್ನ ಆಕಾಶಗಳು ಎಲ್ಲವೂ ದಿಕ್ಕು ದಿಕ್ಕುಗಳಿಗೂ ವ್ಯಾಪಿಸಿ ವಿಶಾಲಗೊಂಡವು. ಅಧ್ಯಾಯ 6 ಮುಕ್ತಾಯ.